ಇಡೀ ರಾಜ್ಯದ ಗಮನ ಸೆಳೆದಿರುವಂತಹ ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. ಇದೀಗ ನಮ್ಮ ಜೊತೆ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಮಧು ಬಂಗಾರಪ್ಪನವರಿದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಇಡೀ ರಾಜ್ಯದಲ್ಲಿ ಚರ್ಚೆ ನಡೆಯುತ್ತಾ ಇರುವಂಥ ಕ್ಷೇತ್ರ ಶಿವಮೊಗ್ಗ. ಯಾಕಂದರೆ ಇಬ್ಬರೂ ಕೂಡ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಇಲ್ಲಿ ಕಣದಲ್ಲಿರುವಂಥವ್ರು. ಜೊತೆಗೆ ಜಿದ್ದಾಜಿದ್ದಿನ ಹೋರಾಟ ಹೇಗಿದೆ? ಈಗ ಅಂತಿಮ ಕ್ಷಣ ತನಕ ಬಂದಿದ್ದೀರಿ. ಲಾಸ್ಟ್ ಟೈಮು ತಮಗೆ ಭಾಳ ಕಡಿಮೆ ಅವಧಿ ಸಿಕ್ಕಿತ್ತು. 50,000 ಅಂತರ ತಮ್ಮ ಗೆಲುವಿಗೆ ತೊಡಕಾಗಿತ್ತು. ಇದನ್ನ ಈಗ ಸಿಕ್ಕದಂಥ ಅವಕಾಶದಲ್ಲಿ ಅದನ್ನೆಲ್ಲ ಕವರ್ ಮಾಡಿದ್ದೀರಾ ಅಂತ? ಇಲ್ಲ, ಇದು ಜಿದ್ದಾಜಿದ್ದಿ ಪ್ರಶ್ನೆ ಅಲ್ಲ. ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಪುತ್ರರು ಅನ್ನೋದು ಒಂದಿದ್ರು. ಆದರೆ ಮತದಾರರ ದೃಷ್ಟಿಯಿಂದ ಇಬ್ಬರು ಒಳ್ಳೆ ವ್ಯಕ್ತಿನ ಅವರಿಗೆ ನಿಮಗೆ ಸರ್ವ್ ಮಾಡ್ಬೋದೋ ಇಲ್ಲವೋ ಅಂತ ಹೇಳಿ ಅಷ್ಟೇ ನೋಡಬೇಕೆ ಹೊರತು ಕಾಂಗ್ರೆಸ್ ಮತ್ತು JDS ಅವರು ಒಟ್ಟಿಗೆ ಹೋಗಿ ಮತದಾರನ ಮನವೊಲಿಸ್ತಕ್ಕಂಥ ಕೆಲಸವನ್ನು ನನ್ನ ಮಟ್ಟದಲ್ಲಿ ನಾನು ಮಾಡಿದ್ದೀನಿ. ಹೆಚ್ಚು ಬೂತ್ ಮಟ್ಟದಲ್ಲಿ ಅವರು ಮಾಡಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ನಾಯಕರುಗಳು ಮಾಡಿದ್ದಾರೆ, ರಾಜ್ಯ ಮಟ್ಟದಲ್ಲಿ ಕೂಡ ನಾಯಕರು ಬಂದು ನನಗೆ ಆ ಶಕ್ತಿಯನ್ನು ತುಂಬಿದ್ದಾರೆ. ಈ ಸತಿ ಗೆಲುವು ನನಗೆ ಭಾಳ ವಿಶ್ವಾಸದಿಂದ ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ. ರಾಘವೇಂದ್ರ ಅವರು ಹೇಳ್ತಾರೆ, ಯಡಿಯೂರಪ್ಪನವ್ರು ಹೇಳ್ತಾರೆ, ಎಷ್ಟು ಹಣದ ಹೊಳೆ ಹರಿಸೋದಕ್ಕೆ ಸಾಧ್ಯವನ್ನು ಹರಿಸ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆನ ಟಾರ್ಗೆಟ್ ಮಾಡಿದ್ದಾರೆ. ಹೆಂಗಾದ್ರೂ ಮಾಡಿ ರಾಘವೇಂದ್ರ ಕಟ್ ಹಾಕಬೇಕು ಅಂತೇಳಿ ಇಡೀ ಸರ್ಕಾರನೇ ಬೆನ್ನಿಗೆ ನಿಂತಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ಥರ ಕೆಟ್ಟ ಚಾಳಿ ನನಗಂತೂ ಇಲ್ಲ. ಆದರೆ ಬಂಗಾರಪ್ಪಾಜಿಯವ್ರನ್ನ ಯಾವ ರೀತಿ ಸೋಲಿಸಿದ್ರು ಅಂಥೇಳಿ ಯಡಿಯೂರಪ್ಪರಿಗೆ ಅದು ಅನುಭವ ಇರೋದ್ರಿಂದ 2009ರಲ್ಲಿ ಇದೇ ಥರ ಆ್ಯಂಬುಲೆನ್ಸು ಪೊಲೀಸ್ ಜೀಪಲ್ಲಿ ಇದು ಅದಕ್ಕೆ ಅವ್ರು ಹೇಳಿದ್ದು ಇದೇನೋ ಆಗಲಿಲ್ಲ ಅಂದ್ರೆ ಇವ್ರು ಮಾಡ್ತಾ ಇದ್ದಾರೆ ಅಂತ. ಯಾಕೆಂದ್ರೆ ಅಭ್ಯಾಸ ಅವರಿಗೆ ಆಗಿತ್ತು ಅವ್ರ ಮಕ್ಕಳನ್ನ ಗೆಲ್ಸ್ಕೊಳ್ಳೋದಕ್ಕೆ. ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಾಗ ತಾವು ಕೂಡ ನೀರಾವರಿ ಇಶ್ಯೂನ ಇಟ್ಕೊಂಡು ಜನಗಳ ಎದುರುಗಡಿದ್ದೀರಿ. ಅವರು ಕೂಡ ಇಲ್ಲ ನಾವು ಮಾಡಿದ್ದು ಅಂತ ಅವ್ರು ಹೇಳ್ತಾರೆ, ಈ ಕಡೆ ನೀವು ಮಾಡಿದ್ದು ಅಂತ ಈ ಕಡೆ ಅಂತ ಹೇಳ್ತಿದ್ದಾರೆ. ಏನು ಇದೇನು ಕನ್ಫ್ಯೂಷನ್? ಯಾವ ಥರ ಕನ್ಫ್ಯೂಷನ್? ಅವ್ರ ಹೇಳಿಕೆಗಳನ್ನು ಅಷ್ಟೇ, ಅರ್ಜಿ ಕೊಟ್ಟ ತಕ್ಷಣ ಕೆಲಸ ಆಗಲ್ಲ. ಆದರೆ ಸೈನಿಂಗ್ ಅಥಾರಿಟಿ ನಿಮ್ಮನೇಲೇ ಇತ್ತಲ್ಲ, ನೀವು ಮುಖ್ಯಮಂತ್ರಿಗಳಿರ್ಬೇಕಾದ್ರೆ ನೀವು ಮಾಡಲಿಲ್ಲ. ಇದನ್ನು ನಾನೇ ಹೇಳ್ತಾ ಇಲ್ಲ, ಜನರು ಹೇಳ್ತಾ ಇದ್ದಾರೆ. ಅದನ್ನು ಹೇಳ್ಕೊಳ್ಳೋದು ಅವ್ರಿಗೆ ಒಂದು ಚಟ. ಈಗ ಹೇಳ್ತಾ ಇರುವಂಥದ್ದು ಇನ್ನೊಂದು ಮಾತು, ಒಂದು ವೋಟ್ ಹಾಕ್ರಿ 2 ಸರ್ಕಾರ ಬರ್ತದೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಫಲಿತಾಂಶ ಬಂದ ತಕ್ಷಣ ರಾಜ್ಯ ಸರ್ಕಾರ ಸಮ್ಮಿಶ್ರ ಸರ್ಕಾರ ಬಿದ್ದು ಹೋಗುತ್ತೆ, ನಾವೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇಲ್ಲ, ಕರೆಕ್ಟಾಗಿ ಹೇಳಿದ್ದಾರೆ. ಒಂದು ವೋಟ್ ನಮಗೆ ಹಾಕಿದರೆ ನರೇಂದ್ರ ಮೋದಿ ಸರ್ಕಾರನೂ ಬೀಳುತ್ತೆ, ಇಲ್ಲಿ ಇವ್ರ ಸರ್ಕಾರ ಇರುತ್ತೆ ಅನ್ನೋದನ್ನ ಇನ್ನೂ ಶಕ್ತಿ ಕೊಡುತ್ತೆ. ಆದರೆ ಇವ್ರು ಏನೇ ತಿಪ್ಪರ್ಲಾಗ ಹೊಡೆದ್ರೇನೋ ಕುಮಾರಸ್ವಾಮಿ ಅವರ ಸರ್ಕಾರ 5 ವರ್ಷ ಇರ್ತದೆ. ಅವ್ರ ಹೇಳಿಕೆ ಅವ್ರ ವಿರುದ್ಧವಾಗಿ ಹೋಗ್ತದೆ ಹೊರತು ಅವ್ರ ಪರವಾಗಂತೂ ಹೋಗೋದಿಲ್ಲ. ನಮ್ಮ ಪರವಾಗಿ ಅವ್ರ ವಿರುದ್ಧವಾಗಿ ಅವರೇ ಹೇಳ್ಕೊಂಡಿದ್ದಾರೆ. ಈಗ ಅಂತಿಮವಾಗಿ ಎಷ್ಟು ಒಂದು ಅಂತರದಿಂದ ಗೆಲ್ಬೋದು ಅನ್ನತಕ್ಕಂಥ ಕಾನ್ಫಿಡೆನ್ಸ್ ತಾವು ಇಟ್ಕೊಂಡಿದ್ದೀರಿ? ನಾನು ನಂಬರ್ ಹಾಕ್ತಕ್ಕಂಥ ಲೆಕ್ಕ ಹಾಕ್ತಕ್ಕಂಥ ವ್ಯವಸ್ಥೆ ನನ್ನಲ್ಲಿ ಇಲ್ಲ. ಗೆಲ್ತೀನಿ ಅಂತದ್ದು ಅತಿ ಮತದಲ್ಲಿ ಗೆಲ್ತೀನಿ ಅಂತೇಳಿ ವಿಶ್ವಾಸ ಇದೆ, ಅದು ಒಂದು ಕಡೆಗೆ. ಆದರೆ ಹೋದ ಸತಿ ಸುಮಾರು 4-4.25 ಲಕ್ಷ ಮತವನ್ನು ಪರಿವರ್ತನೆ ಮಾಡೋದ್ರಲ್ಲಿ ನಾವು ಹಿಂದೆ ಇದ್ವಿ. ಅದು ಈ ಸತಿ ಆಗುತ್ತೆ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಥ್ಯಾಂಕ್ ಯು, ಗುಡ್ ಲಕ್ ಸರ್. ಇದು ಮಧು ಬಂಗಾರಪ್ಪನವರ ಒಂದು ಹೇಳಿಕೆ ಆಗಿರುವಂಥದ್ದು. ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ. ಹಿಂದಿನ ಸತಿ ನನಗೆ ಸಾಕಷ್ಟು ಕಡಿಮೆ ಅವಕಾಶ ಇತ್ತು, ಈಗ ಸಮಯಾವಕಾಶ ಜಾಸ್ತಿ ಇದೆ, ಹಾಗಾಗಿ ನಾನು ಗೆಲ್ತೇನೆ ಅನ್ನುವಂಥ ಮಾತನ್ನು ಹೇಳಿದರೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪ್ರವೀಣ್ ರಾವ್, ಪವರ್ TV, ಕುಬಟೂರು.